ಹಿಂದಿನ ಭಾಗದಲ್ಲಿ ಅನುಪಮ ತಾನ್ ಪ್ರೀತಿ ಮಾಡಿರೋ ಹುಡುಗನ್ ಜೊತೆಗೆ ಓಡ್ ಹೋಗಿ ಮದ್ವೆ ಆಗ್ತಾಳೆ. ಆದ್ರೆ ಆಗೋದಾಗ್ತಾಳೆ ಗೆಳತಿ ಶ್ರುತಿ ಮೇಲೆ ಅನುಮಾನ ಪಡೋ ಹಾಗೆ ಮಾಡಿರ್ತಾಳೆ. ಪಾಪ ಇದರಿಂದ ಶ್ರುತಿಗೆ ತುಂಬಾನೇ ತೊಂದರೆ ಆಗತ್ತೆ. ಕೊನೆಗೂ ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ಮುಂದೆ ಸ್ಟೋರಿ ಏನಾಗತ್ತೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಪಾರ್ಟ್ 2 ಹಾಕಿ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ರು, ಹಾಗಾಗಿ ಟ್ರೈ ಮಾಡಿದೆ. ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸ್ಟೋರಿ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿದ್ಯೇನೆ ಮಾನ ಮರ್ಯಾದೆ ಅಂತ ನಾನ್ ಬದುಕ್ತಾ ಇದ್ದೀನಿ. ಆದ್ರೆ ನಿನ್ ಮಗಳು ನಮ್ ಮರ್ಯಾದಿನೆಲ್ಲ ಹಾದಿ ಪಾಲ್ ಬೀದಿ ಪಾಲ್ ಮಾಡಿ ಹೋದ್ಲು. ತಂದೆ ತಾಯಿಗಂತೂ ಮೋಸ ಮಾಡಿದ್ಲು. ಪಾಪ ಆ ಹುಡ್ಗಿಗೆ ಏನೂ ಗೊತ್ತಿರ್ಲಿಲ್ಲ. ಅನ್ಯಾಯವಾಗಿ ಆ ಹುಡ್ಗಿನೂ ಎಲ್ರೆದ್ರಿಗೆ ದೋಷಿಯಾಗಿ ನಿಲ್ಸಿಬಿಟ್ಲಲ್ಲೇ. ನಿನ್ ಮಗಳು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣೆ, ನಿಜವಾಗ್ಲೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾಳೆ. ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ರಾ? ಯಾಕ್ರಿ ಹೀಗೆ ಅಪಶಕ್ನ ನೋಡ್ತಾ ಇದ್ದೀರಾ? ಹೊಟ್ಟೆನಲ್ಲಿ ಹುಟ್ಟಿರೋ ಮಗಳ ಬಗ್ಗೆನೆ. ಹೋಗ್ಲಿ ಬಿಡ್ರಿ, ಯಾಕೆ ಇಷ್ಟೊಂದು ಶಾಪ ಹಾಕ್ತಿದ್ದೀರಾ ನೀವು? ಇನ್ನೇನೇ ಮಾಡ್ಲಿ, ಊರಲ್ಲಿ ಎಲ್ರಿಗೂ ನ್ಯಾಯ ಹೇಳ್ಕೊಂಡು ಮರ್ಯಾದೆಯಿಂದ ಬದುಕ್ದವನ್ ನಾನು. ಆದ್ರೆ ನಿನ್ ಮಗಳು ಅದೆಲ್ಲಾನು ಒಂದೇ ಸಾರಿ ನೀರ್ನಲ್ಲಿ ಹೋಮ ಮಾಡ್ಬಿಟ್ಲಲ್ಲೇ. ಲೋ ಹಾಳಾದವನೆ, ಏನೋ ಗೆಳೆಯ ಅಂತ ನಿನ್ ಸಂಬಂಧ ಬೆಳೆಸಿದ್ರೆ, ಮದ್ವೆ ತಯಾರಿ ಮಾಡ್ಕೊಂಡ್ರೆ ಅದೆಲ್ಲಾನು ಹಾಳು ಮಾಡಿ ನಿನ್ ಮಗಳನ್ನ ಯಾವನ್ ಜೊತೆನ ಓಡೋಗೋದಕ್ ಕಳ್ಸಿದ್ಯಲ್ಲೋ. ಅಯ್ಯೋ, ಇದೇನ್ ಹೀಗ್ ಹೇಳ್ತಿದ್ಯಾ ಬಾಬಾ ನೀನು? ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನನ್ಗೇನ್ ಗೊತ್ತಿತ್ತಾ ಹೇಳು? ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂತ ನನಗ್ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ಸಾಕ್ ಬಾಯ್ ಮುಚ್ಚೋ. ಯಾರೋ ನಿನಗ್ ಬಾಬಾ? ನಿನ್ ಮಗಳು ಹೇಳ್ದೆ ಕೇಳ್ದೆ ಯಾವನ್ ಜೊತೆಗೋ ಓಡೋದ್ಲಲ್ಲ, ನನ್ ಮರ್ಯಾದೆ ಎಲ್ಲ ತೆಗೆದ್ಲಲ್ಲ, ಅವಾಗ್ಲೇನೆ ನಮ್ ಸಂಬಂಧ ಎಲ್ಲ ಮುಗೀತು ಕಣೋ. ನಿನ್ನ ನಂಬಿ ನನ್ನ ಹಣನೆಲ್ಲ ಖರ್ಚು ಮಾಡಿ ಮದ್ವೆ ತಯಾರಿ ಮಾಡಿದ್ದೆ, ಎಲ್ಲಾನು ಹಾಳಾಗೋಯ್ತು. ಕೋಟಿ ಕೋಟಿ ಖರ್ಚು ಮಾಡಿದೀನಿ. ಈ ಕ್ಷಣನೇ ನನ್ನ ಹಣನೆಲ್ಲ ನನಗ್ ವಾಪಸ್ ಕೊಟ್ಬಿಡು. ಅಯ್ಯೋ, ಇದೇನ್ ಮಾತಾಡ್ತಿದ್ಯೋ ನೀನು? ಅಲ್ವೋ, ನಿನ್ನಷ್ಟೇ ನಾನು ಮದ್ವೆ ತಯಾರಿ ಮಾಡಿದ್ದೆ ತಾನೆ. ಇವಾಗ ನೀನ್ ಹೀಗ್ ಹೇಳ್ತಿದ್ರೆ ನಾನ್ ಹೇಗೋ ಕೊಡ್ಲಿ? ಹೇಗಾದ್ರೂ ಕೊಡು. ಹೇಗೂ ಈ ಮನೆ ಇದೆಯಲ್ಲ, ಅದನ್ನ ಇವಾಗಿಂದ ಇವಾಗ್ಲೇ ಖಾಲಿ ಮಾಡಿ ನೀನ್ ಎಲ್ಲಾದ್ರೂ ಹೋಗ್ ಸಾಯಿ. ಅಯ್ಯೋ, ಇದೇನ್ ಹೀಗೆ ಹೇಳ್ತಿದ್ದೀರಾ? ಹೀಗೆ ಹೇಳ್ಬಿಟ್ರೆ ನಾವು ಈ ಕ್ಷಣದಲ್ಲಿ ಈ ಮನೆ ನಿಮಗೆ ಕೊಟ್ಬಿಟ್ರೆ ಎಲ್ಲಿಗಂತ ಹೋಗೋದು ಅಣ್ಣ? ಶಾಂತಿ, ಹೋಗ್ಲಿ ಬಿಡೆ. ನಿನ್ ಮಗಳು ಮಾಡಿರೋ ಕೆಲ್ಸಕ್ಕೆ ನಾವಿದೆಲ್ಲ ಅನುಭವಿಸ್ಲೇಬೇಕಾಗಿದೆ. ಬಾ ಹೋಗೋಣ. ಅವನು ಹೇಳೋದ್ರಲ್ಲೂ ಸರಿಯಾಗೇ ಇದೆ. ಯಜಮಾನ್ರೆ, ನೀವು ಗಂಡ ಹೆಂಡತಿ ಇಬ್ರು ಹೊರಗೆ ಬಂದ್ಬಿಟ್ಟಿದ್ದೀರಾ? ಆರಾಮಿದ್ದೀರಾ? ಓಹೋ, ಊರವ್ರಿಗೆಲ್ಲ ನ್ಯಾಯ ಹೇಳ್ತಿದ್ರು. ಆದ್ರೆ ಇವಾಗ ಇವ್ರ ಮಗಳನ್ನೇ ಸರಿಯಾಗಿ ಬೆಳ್ಸೋದಕ್ಕಾಗಿಲ್ಲ. ಇವ್ರ ಜೊತೆಗೆ ನಮ್ಗೇನ್ರಿ ಮಾತು? ನಡೀರಿ ಸುಮ್ನೆ. ಅನುಪಮ ಮಾಡಿರೋ ಒಂದ್ ತಪ್ಪಿಂದ ಸುಧಾಕರ್ ಎಲ್ರೂ ಎದುರಿಗೂ ತಲೆ ತಗ್ಸೋ ಹಾಗಾಗತ್ತೆ. ಮನೆ ಮಠ ಎಲ್ಲಾನು ಕಳ್ಕೊಂಡು ಬೀದಿಗೆ ಬರ್ತಾರೆ. ಒಂದ್ ಕಡೆ ಇವ್ರು ಹೀಗ್ ಸಂಕಟ ಪಡ್ತಾ ಇದ್ರೆ, ಇನ್ನೊಂದ್ ಕಡೆ ಅನುಪಮ ಗಂಡನ್ ಮನೇಲಿ ಇನ್ನೊಂದ್ ತರ ಕಷ್ಟ ಪಡ್ತಾ ಇರ್ತಾಳೆ. ಅಯ್ಯೋ, ಇದೇನಿದ್ ಕಿರಣ್? ಇದ್ ಯಾರ್ ಮನೆಗ್ ಕರ್ಕೊಂಡ್ ಬಂದಿದ್ಯಾ ನೀನು? ಅಯ್ಯೋ, ಇದೇನ್ ಹೀಗೆ ಹೇಳ್ತಿದ್ಯಾ ಅನು? ಮದ್ವೆ ಆಗಿ ಬೇರೆ ಎಲ್ಲಿಗೆ ಅಂತ ಹೋಗೋದಕ್ಕಾಗುತ್ತೆ ಹೇಳು? ಏನೋ 4 ದಿನ ಹೊರಗಡೆ ಇದ್ದಿದ್ ಮಾತ್ರಕ್ಕೆ ಜೀವನ ಪೂರ್ತಿ ಆ ಬಾಡ್ಗೆ ಮನೆಯಲ್ಲಿ ಬಾಡ್ಗೆ ಕಟ್ಕೊಂಡು ಇರೋದಕ್ಕಾಗತ್ತಾ ಹೇಳು? ಏನು ಬಾಡ್ಗೆ ಮನೆನಾ? ಕಿರಣ್, ಏನ್ ಮಾತಾಡ್ತಿದ್ಯಾ ನೀನು? ಹಳ್ಳಿನಲ್ಲಿ ದೊಡ್ಡ ಮನೆ ಇದೆ, ತೋಟ ಗದ್ದೆ ಅಂತ ಕೋಟಿ ಕೋಟಿ ಆಸ್ತಿ ಇದೆ ಅಂತೆಲ್ಲ ಹೇಳಿದ್ದೆ. ಆದ್ರೆ ಇವಾಗ ಇದ್ಯಾವುದೋ ಗುಡಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ಯಾ? ಈ ಅಲ್ಲ ಕಣೋ, ನಿನ್ ತಂದೆ ತಾಯಿ ಇಡೀ ಊರಿಗೆ ಕೋಟ್ಯಾಧಿಪತಿಗಳು. ಮನೆ ಕೆಲಸ ಮಾಡೋದಕ್ಕೆ ಜನ 20 ಜನ ಇದ್ದಾರೆ, ಬರ್ತಾರೆ ಅಂತ ಎಲ್ಲ ಹೇಳಿದ್ದೆ. ನನಗೆ ಅಂತಾನೆ ಸ್ವಂತವಾಗಿರೋ ಬಿಸ್ನೆಸ್ ಓಪನ್ ಮಾಡ್ಕೊಟ್ಟಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಯಲ್ಲೋ ನೀನು. ಅಯ್ಯೋ ಅನು, ನೀನ್ ದೊಡ್ಡ ಕೋಟ್ಯಾಧೀಶ್ವರನ್ ಮಗಳು ಅಂತ ನಿನ್ನ ನಾನ್ ಬುಟ್ಟಿ ಹಾಕೊಂಡೆ. ನಾನ್ ಸೆಟ್ಲ್ ಆಗ್ಬಿಡ್ತೀನಿ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನೀನು ಅಪ್ಪ ಅಮ್ಮ ಅಂತೆಲ್ಲ ನಾಟಕ ಮಾಡ್ದೆ. ಹೇಗೂ ನಿನ್ ಕುತ್ತಿಗೆಗೆ 3 ಗಂಟು ಹಾಕಿದ್ರೆ ಮುಂದೆ ಹೇಗಿದ್ರು ನಿನ್ನಪ್ಪ ಆಸ್ತಿಗೆಲ್ಲ ನಾನೇ ಒಡೆಯ ಆಗ್ತೀನಿ ಅಂತ ನಿನ್ ಜೊತೆಗೆ ಮದ್ವೆ ಆದೆ. ಆದ್ರೆ ನೀನು ನಿನ್ ತಂದೆ ಜೊತೆಗೆ ಹೋಗಿ ಮಾತಾಡ್ತೀಯ ಅಂತ ಒಂದ್ 4 ದಿನ ಹೊರಗಡೆ ಇದ್ದೆ. ಯಾಕೋ ನೀನು ಹೋಗೋ ಹಾಗೆ ಕಾಣಿಸ್ಲಿಲ್ಲ. ಇನ್ನೂ ಅಲ್ಲೇ ಇದ್ರೆ ಮನೆ ಬಾಡ್ಗೆ, ರೇಷನ್ ಬಿಲ್ಲು ಅದನ್ನೆಲ್ಲ ಯಾರು ನಿಮ್ಮ ಅಪ್ಪ ಕಟ್ತಾನಾ? ಅದಕ್ಕೆ ನನ್ ಮನೆಗ್ ಬಂದ್ಬಿಟ್ಟೆ. ಲೋ ಮಗ್ನೆ, ಇದೇನೋ ಇದು? ಅವಳ ಕೋಟಿ ಕೂಡ ಅವಳ ಮದ್ವೆ ಆದ್ರೆ ನಾವೆಲ್ಲರೂ ಜೀವನ ಪೂರ್ತಿ ಸೆಟ್ಲ್ ಆಗ್ಬಿಡ್ಬೋದು ಅಮ್ಮ ಅಂತ ಹೇಳಿದ್ದೆ. ಆದ್ರೆ ಬರೀ ಗೈನಲ್ಲಿ ಮತ್ತೆ ಇದೇ ಹಳೆ ಗುಡಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ಯಲ್ಲೋ. ಅಯ್ಯೋ ಅಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಇವಾಗ ನಿನ್ಗೆ ಹೆಂಗೂ ಸೊಂಟ ನೋವು ಅಂತ ಹೇಳ್ತಿದ್ಯಲ್ಲ, ಹೇಗೂ ನಿನಗೆ ಕೆಲಸ ಮಾಡೋದಕ್ಕಾಗಲ್ಲ. ಮನೇಲಿ ಕೆಲ್ಸಕ್ಕೆ ಅಂತ ಯಾರು ಬೇಡ್ವಾ? ಇನ್ಮೇಲಿಂದ ಇದಲ್ಲಲ್ಲ ಇವಳು.
ಇವಳಿಗೆ ಮಾಡೋದಕ್ಕೆ ಹೇಳು. ಇವಳಿಗೇನ್ ಬೇರೆ ಕೆಲ್ಸನಾ? ಅದಕ್ಕೆ ಮನೆ ಎಲ್ಲಾ ಕೆಲ್ಸನೂ ಇವಳ ಹತ್ರನೇ ಮಾಡ್ಸು. ಏನು ಮನೆ ಕೆಲ್ಸನ? ಕಿರಣ್, ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ, ನನ್ ಜೊತೆಗೆ ಇಷ್ಟ್ ದಿನ ಪ್ರೀತಿ ಪ್ರೇಮ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಎಲ್ಲಾನು ಸುಳ್ಳ ಹಾಗಾದ್ರೆ? ಅಲ್ಲ ಕಿರಣ್, ನನ್ನ ಬಿಟ್ಟು ಬದುಕೋದಕ್ಕೆ ಆಗಲ್ಲ ಅಂತೆಲ್ಲ ಹೇಳ್ದೆ ನೀನು. ಆದ್ರೆ ಇವಾಗ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಯ್ಯಯ್ಯೋ, ಇದೇನೋ ಇವಳು ಪ್ರೀತಿ ಪ್ರೇಮ ಅಂತೆಲ್ಲ ಹೇಳ್ತಿದ್ದಾಳೆ. ಏನೋ ನೀನೇನು ಹೇಳಿಲ್ವೇನೋ ಇವಳಿಗೆ ಈ ಪ್ರೀತಿ ಪ್ರೇಮ ಎಂತದು ಇಲ್ಲ ಅಂತ? ನೋಡಮ್ಮ ಕುಬೇರನ್ ಮಗಳೇ, ನನ್ ಮಗ ಏನು ನಿನ್ನ ಕುಬೇರನ್ ವಂಶದವಳು ಅಂತ ಪ್ರೀತಿ ಆಡೋ ನಾಟಕ ಮಾಡಿದಾನೆ. ಆದ್ರೆ ನೀನು ಅದನ್ನೇ ನಿಜ ಅನ್ಕೊಂಡು ಅವನ್ ಕಟ್ಟಿರೋ ತಾಳಿ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ಯಾ. ಬರೋದ್ ಬಂದೆ, ಒಳ್ಳೇದಾಯ್ತು ಬಿಡು. ಮನೆ ಕೆಲ್ಸಕ್ಕೂ ಜನ ಇರ್ಲಿಲ್ಲ, ಸ್ವಲ್ಪ ದಿನ ಮನೆ ಕೆಲಸ ಮಾಡು. ಆಮೇಲೆ ನಿನ್ನಪ್ಪನೇ ಬಂದು ಏನೋ ಆಗಿದ್ದಾಯ್ತು ಅಂತ ಬಂದ್ ಎಲ್ರನ್ನೂ ಒಟ್ಟು ಸೇರ್ಸ್ಕೋತಾನೆ. ಆಮೇಲೆ ನಾವು ಆಸ್ತಿಗೆ ನಾವೇ ವಾರಸ್ದಾರಾಗ್ತೀವಿ. ನೋಡು ಅನು, ನಿನ್ನಪ್ಪನ ಹತ್ರ ಹೋಗಿ ನನಗ್ ಬೇಕಾಗಿರೋ ಹಣ, ಆಸ್ತಿ, ದುಡ್ಡು ಎಲ್ಲಾನು ನೀನೇ ಕೇಳಿ ತಗೊಂಡ್ ಬರ್ಬೇಕು. ಒಂದ್ ವೇಳೆ ನೀನ್ ಹಾಗೆ ಮಾಡಿಲ್ಲ ಅಂದ್ರೆ ಹೀಗೆ ದಿನಾಲು ಈ ಮನೆಯಲ್ಲಿ ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ, ತಿಳ್ಕೊ. ಏನು? ನಾನ್ ನಿನ್ನಂತ ಮೋಸಗಾರನಿಗೋಸ್ಕರ ನನ್ ತಂದೆ ತಾಯಿನ ಹೆತ್ತಿರೋ ನನ್ ತಂದೆ ತಾಯಿನ ಮೋಸ ಮಾಡ್ಬಿಟ್ಟು ಬಂದನು? ಛೇ, ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾನ್ ನಿನ್ ನಂಬ್ಕೊಂಡಿರ್ತೀನಿ ಅಂತ ಅದ್ ಹೇಗೋ ಅನ್ಕೊಳ್ತೀಯ ನೀನು? ಇವತ್ಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಇವತ್ತೇ ನಾನು ನನ್ನ ತಂದೆ ಹತ್ರ ಹೋಗಿ ಇರೋ ಎಲ್ಲಾ ವಿಷಯನೂ ಹೇಳ್ತೀನಿ. ನಿನ್ಗೊಂದ್ ಗತಿ ಕಾಣಿಸಿಲ್ಲ ಅಂದ್ರೆ ನನ್ನ ಹೆಸರು ಅನುಪಮನೆ ಅಲ್ಲ ಕಣೋ. ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮ, ಇವಳನ್ನ ತಗೊಂಡ್ ಹೋಗಿ ಕೋಣೆಲ್ ಕೂಡಾಕು. ಇವಳು ಎಲ್ಲಿಗೂ ಹೋಗ್ಬಾರ್ದು, ನಮ್ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನಂಬಿ ಮದ್ವೆ ಆಗಿರೋ ಹುಡುಗ ಮೋಸ್ಕಾರ ಅಂತ ಗೊತ್ತಾದ್ರೂ ಕೂಡ ಅನುಗೆ ಏನು ಮಾಡೋದಕ್ಕಾಗ್ದೇನೆ ಕೋಣೆಲಿ ಬಂದಿ ಆಗ್ತಾಳೆ. ಹೀಗೆ 1-2 ದಿನ ಕಳೆಯುತ್ತೆ. ಈ ಕಡೆ ಸುಧಾಕರ್ ಮತ್ತೆ ಶಾಂತಿ ಇಬ್ರು ಮನೆ ಮಠ ಎಲ್ಲಾನು ಕಳ್ಕೊಂಡು ಕೈ ಸೋತ್ ಕೂತಿರ್ತಾರೆ. ಅಯ್ಯೋ, ಇದೇನ್ ಅಂಕಲ್ ನೀವು? ಆಂಟಿ, ಅಂಕಲ್, ಯಾಕಿಷ್ಟು ಸುಸ್ತಾಗಿದ್ರಾ? ಏನಾಯ್ತು? ಏನು ಅಂತ ಹೇಳ್ಕೊಳ್ಳಿ. ಶ್ರುತಿಗೆ ಇವರಿಂದ ಅಷ್ಟೆಲ್ಲ ನೋವಾಗಿದ್ರು ಕೂಡ ಶ್ರುತಿ ಅವ್ರ ಪರಿಸ್ಥಿತಿನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ನಡೆದಿರೋ ಎಲ್ಲಾ ವಿಷಯನೂ ತಿಳ್ಕೊಂಡು ಅವಳ ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಜೋಪಾನವಾಗಿ ನೋಡ್ಕೋತಾಳೆ. ಇದೇನಮ್ಮ ಅನು? ಅಲ್ಲಮ್ಮ, ಪ್ರೀತಿ ಮಾಡುವಾಗ ಹುಡುಗ ಎಂತವನು, ಅವನ್ ಮನೆಯವ್ರು ಎಂತವ್ರು ಅಂತ ತಿಳ್ಕೊಬೇಕಲ್ವೇನಮ್ಮ? ಅವ್ರು ಆಡೋ ಮಾಯದ ಮಾತನ್ನ ನಂಬಿ ಇಷ್ಟು ವರ್ಷ ಸಾಕಿರೋ ತಂದೆ ತಾಯಿನೆಲ್ಲ ಬಿಟ್ಟು ಇವನ್ ನಂಬಿ ಇವನ್ ಜೊತೆ ಬಂದಿದ್ಯಲ್ಲ. ನನ್ ಮಗ ಎಷ್ಟು ಮೋಸಗಾರ, ಅವ್ನು ಎಷ್ಟು ಕೆಟ್ಟವನು ಅಂತ ನನಗ್ ಗೊತ್ತು. ನೋಡು, ಇವಾಗ ಮನೇಲಿ ಯಾರೂ ಇಲ್ಲ. ಮೊದಲು ನೀನಿಲ್ಲಿಂದ ಹೊರಟೋಗಿ ನಿನ್ ತಂದೆ ಹತ್ರ ಇರೋ ಎಲ್ಲಾ ವಿಷಯನೂ ಹೇಳಿ ಕ್ಷಮೆ ಕೇಳು. ಅವಾಗ ಅವ್ರು ಒಪ್ಕೊಂಡೇ ಒಪ್ಕೋತಾರೆ. ಅಯ್ಯೋ, ಏನ್ ಹೇಳಿ? ಅವ್ರು ನಾನೇನೇ ಹೇಳಿದ್ರು ನನ್ನ ನಂಬೋದೇ ಇಲ್ಲ. ನನ್ನ ನಿಜವಾಗ್ಲೂ ಸಾಯಿಸೇ ಬಿಡ್ತಾರೆ. ಯಾಕೆ ಅಂದ್ರೆ ನಾನು ಅಷ್ಟು ದ್ರೋಹ ಮಾಡಿದ್ದೀನಿ. ಇವನ್ನ ನಂಬ್ಕೊಂಡು ನನ್ನ ಅಪ್ಪ ಅಮ್ಮನ ತಲೆ ತೆಗ್ಸೋ ಹಾಗೆ ಮಾಡಿದ್ದೀನಿ. ಆಗಿರುವಾಗ ನನ್ನ ಹೇಗ್ ತಾನೇ ಕ್ಷಮಿಸ್ತಾರೆ? ಏನ್ ಹೇಳ್ತಿದ್ಯಮ್ಮ ನೀನು? ಹಾಗಾದ್ರೆ ಇವಾಗ ಏನ್ ಮಾಡ್ತೀಯಾ? ನೀನ್ ಇಲ್ಲೇ ಇದ್ರೆ ನಿನ್ನ ಇವ್ರ ಚಿತ್ರ ಹಿಂಸೆ ಮಾಡ್ಬಿಡ್ತಾರೆ. ಇವಾಗ ಏನೋ ಕೂಡಾಕಿದ್ದಾರೆ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ನಿನ್ ತವ್ರ ಮನೆಗೆ ಹೋಗಿ ಆಸ್ತಿ ತಗೊಂಬಾ, ದುಡ್ಡು ತಗೊಂಬಾ ಅಂತಾರೆ. ಇಲ್ಲ ಅಂದ್ರೆ ನನ್ ಮಗ ಬೇರೆ ಯಾರ್ದೋ ಹುಡುಗಿ ಹಿಂದೆ ಹೋಗ್ತಾನೆ. ಅದಕ್ಕೆ ಹೇಳ್ತಿರೋದು, ನಿನ್ಗೆ ಈ ಮನೆ ಸರಿಯಲ್ಲಮ್ಮ. ಮೊದ್ಲು ಈ ಮನೆಯಿಂದ ಹೊರಟೋಗು. ಇನ್ನೇನು ಅವ್ರು ಬರೋ ಹೊತ್ತಾಯ್ತು. ಬಂದ್ರೆ ನಿನ್ ಇಲ್ಲಿಂದ ಹೋಗೋದಕ್ಕೂ ಬಿಡಲ್ಲ. ಮೊದ್ಲು ನೀನ್ ಇಲ್ಲಿಂದ ಹೊರಟೋಗು. ಅನು ಹೇಗೋ ಕಿರಣ್ ತಂದೆ ಸಹಾಯದಿಂದ ಕೂಡಾಕಿದ ರೂಮಿಂದ ತಪ್ಪಿಸ್ಕೊಂಡು ಶ್ರುತಿ ಮನೆಗೆ ಹೋಗ್ತಾಳೆ. ನೀನಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ನಂತವಳಿಂದ ಅದ್ ಎಷ್ಟೆಲ್ಲ ತೊಂದರೆ ಆಗಿದೆ ಗೊತ್ತೇನೆ ನಿನಗೆ? ನಿನ್ನಿಂದ ನನ್ನ ತಾಯಿ ಎಲ್ಲರ ಎದುರಿಗೂ ಅವಮಾನ ಅನುಭವಿಸೋ ಹಾಗಾಯ್ತು. ನಿನ್ನಿಂದ ನಿನ್ ತಂದೆ ತಾಯಿ ಬೀದಿಗೆ ಬರೋ ಹಾಗಾಯ್ತು. ನನ್ ಗೊತ್ತು ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗುತ್ತೆ ಕಣೆ. ಛೀ, ಯಾಕೆ ಬಂದೆ? ಯಾರನ್ನ ಕೇಳಿ ಇಲ್ಲಿಗೆ ಬಂದೆ? ಮೊದಲು ಇಲ್ಲಿಂದ ಹೊರಟೋಗು. ಶ್ರುತಿ, ನನ್ ಮಾತು ಕೇಳು. ನಾನ್ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಿದೆ ಕಣೆ. ನಿಮ್ಗೆಲ್ಲ ನೋವು ಕೊಟ್ಟಿದ್ದಕ್ಕೆ ನಾನು ಕೂಡ ಅಲ್ಲಿ ನರಕ ಅನುಭವಿಸ್ತಾ ಇದ್ದೀನಿ ಕಣೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಅನು ನಡೆದಿರೋ ಎಲ್ಲಾ ವಿಷಯನೂ ತನ್ನ ಫ್ರೆಂಡ್ ಹತ್ರ ಹೇಳ್ಕೊತಾಳೆ. ಅಪ್ಪ, ನೀವು ಅಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ. ನಾನು ಅವನ್ನ ನಂಬಿ ಮೋಸ ಹೋಗ್ಬಿಟ್ಟೆ ಅಪ್ಪ. ನಿಮಗೆಲ್ಲ ಮೋಸ ಮಾಡಿದ್ದಕ್ಕೆ ನನಗೆ ಸರಿಯಾಗಿ ಶಿಕ್ಷೆ ಆಯ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ. ಮಗಳ ಸ್ಥಿತಿ ನೋಡಿ ತಂದೆ ಸುಧಾಕರ್ಗೆ ತುಂಬಾನೇ ಬೇಜಾರಾಗತ್ತೆ. ನಡೆದಿರೋ ಎಲ್ಲಾ ವಿಷಯನೂ ತನ್ನ ಗೆಳೆಯನ ಹತ್ರ ಹೇಳ್ಕೊತಾನೆ. ನೋಡೋ ಸುಧಾಕರ,
ಏನೋ ಪಾಪ ನಿನ್ ಮಗಳು ನಂಬಿ ಮೋಸ ಹೋಗಿದ್ದಾಳೆ. ನನ್ನ ಮನೆ ಮಗಳು ಹೀಗೆ ಮಾಡಿದ್ರು ನಾವು ಅವಳನ್ನ ಕೈ ಬಿಡ್ತಾ ಇರ್ಲಿಲ್ಲ ತಾನೇ. ನೋಡು, ಆಗಿದ್ದೇನೋ ಆಯ್ತು. ಈ ಮದ್ವೆಗೆ ನಮ್ಮ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ ಕಣೋ. ನಾವಿಬ್ರು ಮತ್ತೆ ಬೀಗ್ರಾಗ್ಬಿಡೋಣ. ಅಂತೂ ಕೊನೆಗೂ ಎಲ್ಲಾ ತಪ್ಪನ್ನು ಅರ್ಥ ಮಾಡ್ಕೊಂಡು ಅನು ಎಲ್ರ ಹತ್ರನೂ ಕ್ಷಮೆ ಕೇಳ್ತಾಳೆ. ಎಲ್ರು ಏನೋ ಆಗಿರೋದಾಯ್ತು ಅಂತ ತನ್ನ ಮಗಳನ್ನ ಎಲ್ರೂ ಕ್ಷಮಿಸ್ತಾರೆ. ಮೊದ್ಲಿನ ಹಾಗೇನೆ ಮತ್ತೆ ಮದ್ವೆ ತಯಾರಿ ಕೂಡ ಮಾಡ್ತಾರೆ. ಎಲ್ರೂ ಜೀವನನೂ ಅನು ಹಾಗೆ ಇರಲ್ಲ. ಎಲ್ಲಾರ ಜೀವನನೂ ಬೇರೆ ಬೇರೆ ತರನೇ ಇರುತ್ತೆ. ಇದೇನಿದು ಕತೆ ಅಲ್ವಾ? ಅದಕ್ಕೆ ಹ್ಯಾಪಿ ಎಂಡಿಂಗ್ ಇರ್ಲಿ ಅಂತ ಹ್ಯಾಪಿ ಎಂಡಿಂಗ್ ಕೊಟ್ಟೆ ಅಷ್ಟೇ. ಎಲ್ರ ಲೈಫು ಹೀಗೆ ಹ್ಯಾಪಿ ಎಂಡಿಂಗ್ ಆಗಲ್ಲ. ತಪ್ಪು ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿ ನಾವು ಮಾಡೋ ತಪ್ಪಿಂದ ಅದು ಎಷ್ಟು ಜನಗಳಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.